ನಾವೆಲ್ಲ ಧರ್ಮ ಮಾರ್ಗದಲ್ಲಿದ್ದೇವೆ. ಮೋಕ್ಷ ಸಾಧನೆಯನ್ನು ಮಾಡುವ ಅಪೇಕ್ಷೆಯನ್ನು ಪಡೆದುಕೊಂಡಿದ್ದೇವೆ. ಆಸ್ತಿಕರಾಗಿ ಶುದ್ಧವಾದ ಸನಾತನವಾದ ವೇದಶಾಸ್ತ್ರಗಳಿಗೆ ಸಮ್ಮತವಾದಂತಹ ಧರ್ಮಾನುಷ್ಠಾನ ಮಾಡುವ ಸೌಭಾಗ್ಯ ಸಿಕ್ಕಿದೆ. ಇದರ ಅರ್ಥ ಅನೇಕ ಮಹಾನುಭಾವರು ತ್ಯಾಗವನ್ನು ಮಾಡಿದ್ದು ನಮ್ಮ ಉದ್ಧಾರಕ್ಕಾಗಿ ತಮ್ಮ ಸಮಯವನ್ನು ಮೀಸಲಾಗಿಟ್ಟು ಇದಕ್ಕೋಸ್ಕರ ಅವತಾರ ಮಾಡಿ ಉಪದೇಶ ಮಾಡಿ ನಮ್ಮೆಲ್ಲರನ್ನ ಉದ್ಧಾರ ಮಾಡುವುದಕ್ಕಾಗಿ ಕಟಿಬದ್ಧರಾಗಿದ್ದಾರೆ ಅನ್ನುವುದಕ್ಕೆ ಇದು ಸಾಧ್ಯವಾಗಿದೆ. ಇಷ್ಟು ಹೊತ್ತು ಶ್ರೀರಾಮಚಂದ್ರನ ತ್ಯಾಗದ ಅತ್ಯದ್ಭುತವಾದ ಮಹಿಮೆಯನ್ನು ನೀವೆಲ್ಲ ಕೇಳಿದ್ದೀರಿ ಮಧ್ವಾಚಾರ್ಯರ ಮಾತಿನಲ್ಲಿ. ಶ್ರೀರಾಮಚಂದ್ರನ ತ್ಯಾಗ ಹೇಗೆ ಸಮಸ್ತ ಮನುಕುಲದ ಉದ್ಧಾರಕ್ಕೆ ಕಾರಣವಾಯಿತು, ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನುಭಾವರ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಅನೇಕ ಮಹಾಜ್ಞಾನಿಗಳ ಅನೇಕ ಯತಿಗಳ ದಾಸರ ವಿದ್ವಾಂಸರ ತ್ಯಾಗ ಇವತ್ತು ಎಲ್ಲ ಸಜ್ಜನ ಸಮುದಾಯ ಆಸ್ತಿಕ ಸಮುದಾಯ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಮೋಕ್ಷ ಮಾರ್ಗದಲ್ಲಿ ಸಾಧ್ಯ ಇಲ್ಲ. ರಥರಾಗಿ ಪಟ್ಟಾಭಿರಾಮಚಂದ್ರ ತ್ಯಾಗ ಅನ್ನುವುದನ್ನು ನ್ಯಾಸವನ್ನು ಬೇಕಾದಷ್ಟು ಒತ್ತಾಯಪಡಿಸಿದ್ದಾರೆ, ಸಿಟ್ಟು ಮಾಡಿದ್ದಾರೆ, ಆಗ್ರಹಪಡಿಸಿದ್ದಾರೆ. ಏನು ಮಾಡಿದರೂ ಯಾವ ಒತ್ತಾಯಕ್ಕೂ ಶ್ರೀಮದ್ ಆಚಾರ್ಯರು ವಾಸುದೇವಾಚಾರ್ಯರು ಬಗ್ಗಲಿಲ್ಲ. ದೃಢವಾದ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡರು. ಕಾರಣ ಅವತಾರ ಮಾಡಿದ್ದೇ ನಮ್ಮೆಲ್ಲರ ಉದ್ಧಾರಕ್ಕಾಗಿ, ಎಲ್ಲರಂತೆ ಜಗತ್ತಿನ ಉದ್ಧಾರ ಮಾಡುವುದಕ್ಕೆ. ಮುಖ್ಯ ಭಕ್ತರು ಭಕ್ತಾಗ್ರೇಸರರು ಜೀವೋತ್ತಮರು ಮಹಾನುಭಾವರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದೃಢವಾದ ತಮ್ಮ ಮನಸ್ಸು, ವೈರಾಗ್ಯ ಮೂರ್ತಿಗಳು, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಅಂತಹ ಪರಮ ವಿರಕ್ತ ಶಿಖಾಮಣಿಗಳು, ಜ್ಞಾನಿ ವರೆಣ್ಯರು, ಭಕ್ತಾಗ್ರೇಸರರು ಇಷ್ಟೆಲ್ಲ ಇದ್ದು ಐಶ್ವರ್ಯ ಸ್ವರೂಪರಾಗಿದ್ದರೂ ಇಡೀ ಜಗತ್ತಿನ ನಿಯಾಮಕತ್ವ ಇದೆ. ಬರೀ ಮಧ್ಯಗೇಹ ಭಟ್ಟರ ಮಕ್ಕಳಾಗಿ ಒಂದು ಮನೆಯ ಆಸ್ತಿಗೆ ಒಡೆಯರಲ್ಲ. ಜಗತ್ತಿನೊಳಗೆ ಏನೆಲ್ಲ ಆಸ್ತಿ ಅದೆಲ್ಲವೂ ವಾಯುದೇವರ ಆಸ್ತಿ. ಅಂತಹ ದೊಡ್ಡ ಅಧಿಕಾರದೊಳಗಿದ್ದರೂ ಕೂಡ ವೈರಾಗ್ಯವನ್ನು ತೋರಿದ್ದಾರೆ. ಇದು ನಿಜವಾದ ವೈರಾಗ್ಯ. ಸೇವಕತನದ ರುಚಿ ಏನಳಿದೆಯೋ ದೇವ ಹನುಮರಾಯ ವೈರಾಗ್ಯವರೇ ಬೇಡಿ. ಅದು ಹನುಮದವತಾರದಲ್ಲಿ ಮಾತ್ರ ಅಲ್ಲದೆ ಶ್ರೀಮದ್ ಆಚಾರ್ಯರಾದಾಗಲೂ ಅದನ್ನು ತೋರಿಸಿದ್ದಾರೆ. ಎಲ್ಲ ಸಾಮ್ರಾಜ್ಯ ಅವರಿಗಿದೆ, ಆ ವೈಭವವನ್ನು ತೋರಿಸಬಹುದು ಅವರು. ಅದೇ ಬಲ, ಅದೇ ಐಶ್ವರ್ಯ, ಅದೇ ಸಾಮರ್ಥ್ಯ, ಅದೇ ಜ್ಞಾನ, ಅದೇ ವೈಭವ ಎಲ್ಲವನ್ನೂ ಅವರು ಇಲ್ಲಿ ತೋರಿಸಬಹುದಾಗಿತ್ತು. ಬಳಿತ್ಥಾ ತದ್ವಪುಷೆ. ಆದರೂ ಕೂಡ ಶ್ರೀಮದಾಚಾರ್ಯರು ಈಗ ಅವತಾರ ಮಾಡಿದ್ದು ಸಜ್ಜನರಿಗೆ ಜ್ಞಾನೋಪದೇಶ ಮಾಡುವುದಕ್ಕೆ, ಗ್ರಂಥಗಳ ರಚನೆ ಮಾಡುವುದಕ್ಕೆ, ಅವರ ಅಜ್ಞಾನವನ್ನು ದೂರ ಮಾಡುವುದಕ್ಕೆ. ಆ ಕಾರ್ಯವನ್ನೇ ಮಾಡಬೇಕು ಅಂತ ಅವರು ನಿರಂತರ ವೈರಾಗ್ಯದೊಳಗೆ ಇದ್ದವರು. ಹೊಸದಾಗಿ ಸನ್ಯಾಸಾಶ್ರಮ ತೆಗೆದುಕೊಂಡದ್ದಕ್ಕೆ ವೈರಾಗ್ಯ ಬಂತು ಅಂತಲ್ಲ, ಯಾವಾಗಲೂ ವಿರಕ್ತರೆ. ಆದರೂ ಲೋಕದೃಷ್ಟಿಯಲ್ಲಿ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಆ ಕಾರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇಡೀ ಪ್ರಪಂಚ ಘೋರವಾದ
ದುಃಖದ ತಮಸ್ಸಿನ ದಾರಿಗೆ ಹೋಗುವುದನ್ನು ತಪ್ಪಿಸಿಕೊಂಡು ಸುಖದ ದಾರಿಯಲ್ಲಿ ನಡೆಯುವುದಕ್ಕೆ ಎಲ್ಲ ಸಜ್ಜನರಿಗೂ ಸಾಧ್ಯವಾಯಿತು ಒಬ್ಬರ ತ್ಯಾಗ. ಅಂತೇಷು ರೇಮಿರೇ ಧೀರಾಃ ನತೆ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಃ ದುಃಖಮಂತರಮಂತಯೋಃ. ಅವರು ಮೋಕ್ಷ ಸಾಧನವಾದ ತತ್ವವನ್ನು ಉಪದೇಶ ಮಾಡಬೇಕು, ನಿಷ್ಕಾಮ ಧರ್ಮದ ಉಪದೇಶವನ್ನು ಮಾಡಬೇಕು ಅಂತ ದೃಢವಾದ ಸಂಕಲ್ಪವನ್ನು ಮಾಡಿ ಅಂತೇಷು ರೇಮಿರೇ ಧೀರಾಃ, ಆ ಧರ್ಮ ಮೋಕ್ಷಗಳಲ್ಲಿ ತಾವು ಆಸಕ್ತರಾದರು. ಮೋಕ್ಷ ಧರ್ಮದಲ್ಲಿ